Good morning, dear students. I am Shiv Shankar, mathematics lecturer, KPS College, Arsikere. So, in our last class, we discussed about some important problems and important properties on inverse trigonometric function. So, in this class, we are moving to the next important types of problems, and remember, these problems are very important for exam point of view as well as CET point of view. Problems in the First here, write the following function in simplest form. Adali first problem enide namage tan inverse of root of 1 plus x square minus 1 whole divided by x ide, where x is not equal to 0. Okay, illi nodi. So the problem here, tan inverse of root of 1 plus x square minus 1 whole divided by x ide, and remember here x is not equal to 0. ನೋಡಿ ಈ ಸಿಂಪ್ಲಿಫಿಕೇಶನ್ ಮಾಡಬೇಕಾದ್ರೆ ಫಸ್ಟ್ ಯು ಹ್ಯಾವ್ ಟು ಕೇರ್ಫುಲ್ ಅಬೌಟ್ ದ ಸ್ಕ್ವೇರ್ ರೂಟ್. ಈ ಸ್ಕ್ವೇರ್ ರೂಟ್ ಅಲ್ಲಿ ಏನಿದೆ ಟರ್ಮ್ಸ್ ನಮಗೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ. ಫಸ್ಟ್ ಈ ಸ್ಕ್ವೇರ್ ರೂಟ್ ರಿಮೂವ್ ಮಾಡಬೇಕು. ಈ ಸ್ಕ್ವೇರ್ ರಿಮೂವ್ ಮಾಡಿದಾಗ ನಮಗೆ ಈ ಟರ್ಮ್ನ ಸಿಂಪ್ಲಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೆ ಏನಿದೆ ನಮಗೆ ಸ್ಟ್ಯಾಂಡರ್ಡ್ ಫಾರ್ಮು. ಸೊ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಎಕ್ಸಿಗೆ ಒಂದು ವೇಳೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಎಕ್ಸ್ ಇಸ್ ಈಕ್ವಲ್ ಟು ಇಯರ್ ಟ್ಯಾನ್ ಥೀಟಾ ತಗೊಂತೀನಿ. ಏನು ತೊಗೊಂಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಆಯಿತು. ಸೊ ನೋಡಿ ಟ್ಯಾನ್ ಲೆಫ್ಟ್ ಸೈಡಿಗೆ ಬಂದಾಗ ಏನಾಗುತ್ತೆ ನಮಗೆ ಟ್ಯಾನ್ ಇನ್ವರ್ಸ್ ಆಗುತ್ತೆ. ದಟ್ ಬಿಕಮ್ ಇಯರ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಥೀಟಾ ಆಯಿತು. ಸೊ ಏನಾಗುತ್ತೆ ನಮಗೆ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಟರ್ಮ್ ಏನಾಗುತ್ತೆ ರಿಡ್ಯೂಸ್ ಆಸ್ ರೂಟ್ ಆಫ್, ಇಲ್ಲಿ ನೋಡಿ ವಿ ಆರ್ ಟೇಕನ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್ ಟ್ಯಾನ್ ಥೀಟಾ. ಸೊ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಆಯಿತು. ಇವಾಗ ಏನಾಯ್ತು ಅಂದರೆ ಸೊ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಬಿಕಮ್ ಇಯರ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಆಗುತ್ತೆ. ಬಿಕಾಸ್ ವಿ ಹ್ಯಾವ್ ದ ಐಡೆಂಟಿಟಿ ಇದೆ ಅಲ್ವಾ. ಬಿಕಾಸ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಆಯ್ತು ನೋಡಿ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಆರ್ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಥೀಟಾ ಆಗುತ್ತಲ್ವಾ. ಓಕೆ, ಅವಾಗ ಏನಾಯ್ತು ನೋಡಿ ಇಲ್ಲಿ ಸ್ಕ್ವೇರ್ ರೂಟ್ ಆ್ಯಂಡ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ವಿ ಲೆಫ್ಟ್ ವಿತ್ ಇಯರ್ ಸೆಕೆಂಡ್ ಥೀಟಾ. ಅಂದರೆ ಕಂಪ್ಲೀಟ್ ಸ್ಕ್ವೇರ್ ರೂಟ್ ರಿಮೂವ್ ಮಾಡಿ ನಮಗೇನು ಬಂತು ಇಲ್ಲಿ ಸೆಕೆಂಡ್ ಥೀಟಾ ಬರುತ್ತೆ. ಸೊ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಏನಕ್ಕೆ ತೊಗೊಂಡಿದ್ದೀವಿ? ಸೊ ವಿ ಹ್ಯಾವ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಆ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ವೆನ್ ವಿ ಗೆಟ್ ಇಯರ್ ರೂಟ್ ಆಫ್ ಎ ಪ್ಲಸ್ ಎಕ್ಸ್ ಇದ್ದಾಗ, ರೂಟ್ ಆಫ್ ಎ ಮೈನಸ್ ಎಕ್ಸ್ ಇದ್ದಾಗ, ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಇದ್ದಾಗ ಯಾವ ಸಬ್ಸ್ಟಿಟ್ಯೂಷನ್ ತೊಗೋಬೇಕನ್ನ ನೋಡೋಣ. ಸೊ ಪ್ಲೀಸ್ ಹೊಡೀರಿ. ಓಕೆ, ಸ್ಟ್ಯಾಂಡರ್ಡ್ ಸಬ್ಸ್ಟಿಟ್ಯೂಷನ್ ಇಲ್ಲಿ ನೋಡಿ ಮಕ್ಕಳ, ಇಲ್ಲಿ ರೂಟ್ ಆಫ್ ಎ ಪ್ಲಸ್ ಎಕ್ಸ್ ಆರ್ ರೂಟ್ ಆಫ್ ಎ ಮೈನಸ್ ಎಕ್ಸ್ ಇದ್ದಾಗ ನಾವೇನು ತೊಗೋಬೇಕು? ಎಕ್ಸ್ ಇಸ್ ಈಕ್ವಲ್ ಟು ಇಯರ್ ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ಕಾಸ್ ಆಫ್ 2 ಥೀಟಾ ತೊಗೊತೀವಿ. ವಾಟ್ ಇಸ್ ಸಬ್ಸ್ಟಿಟ್ಯೂಷನ್ ಇಯರ್? ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ಕಾಸ್ ಆಫ್ 2 ಥೀಟಾ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ಕಾಸ್ ಆಫ್ 2 ಥೀಟಾ ಏನಕ್ಕೆ ತೊಗೋಬೇಕು? ಬಿಕಾಸ್ ವಿ ಹ್ಯಾವ್ ಟು ರಿಮೂವ್ ದ ಸ್ಕ್ವೇರ್ ರೂಟ್. ಟರ್ಮ್ಸ್ ಏನಿದೆ ನೋಡಿ ಇಲ್ಲಿ ರೂಟ್ ಆಫ್ ಎ ಪ್ಲಸ್ ಎಕ್ಸ್ ಇದೆ. ವಾಟ್ ಇಸ್ ಟರ್ಮ್ ಇಯರ್? ರೂಟ್ ಆಫ್ ಎ ಪ್ಲಸ್ ಎಕ್ಸ್. ಇಲ್ಲಿ ಏನು ತೊಗೊಂತೀವಿ ಸಬ್ಸ್ಟಿಟ್ಯೂಷನ್? ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಆಫ್ 2 ಥೀಟಾ. ಎಕ್ಸ್ ಇಸ್ ಈಕ್ವಲ್ ಟು ವಾಟ್? Cos of 2 theta, that is a plus what is x is equal to here a into cos of 2 theta ತಗೊಂತೀನಿ. ಸಬ್ಸ್ಟಿಟ್ಯೂಷನ್ ಏನಾಯ್ತು ನಿಮಗೆ a into cos of 2 theta. ಆವಾಗ ಏನಾಗುತ್ತೆ ಅಂದರೆ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಇಲ್ಲಿ ನೋಡಿ ವಾಟ್ ಇಸ್ ದ ಟರ್ಮ್ ಕಾಮನ್ ಇಯರ್? a ಇಸ್ ಅ ಕಾಮನ್ ಟರ್ಮ್ ಇದೆ. a ಕಾಮನ್ ತೆಗೆದಾಗ ನಿಮಗೆ 1 ಪ್ಲಸ್ ಕಾಸ್ ಆಫ್ 2 theta ಇದೆ ಅಲ್ವಾ. ಇನ್ನು ಬರುತ್ತೆ ನಮಗೆ 1 ಪ್ಲಸ್ ಕಾಸ್ ಆಫ್ 2 theta ಬಂತು. ಈ 1 ಪ್ಲಸ್ ಕಾಸ್ ಆಫ್ 2 theta ಹೆಂಗೆ ಸಿಂಪ್ಲಿಫೈ ಮಾಡೋದು? ವಿ ಹ್ಯಾವ್ ದ ಫಾರ್ಮುಲಾ ದಟ್ ಈಸ್ cos of 2 theta ಫಾರ್ಮುಲಾ ನೆನಪಿದೆನಾ? cos of 2 theta is equal to we have the 3 ಫಾರ್ಮುಲಾ, ಅದನ್ನು ನಾವು ಯೂಸ್ ಮಾಡೋದು 2 cos square theta minus 1 ಯೂಸ್ ಮಾಡ್ತೀವಿ. ಸೊ ಈ 1 ಲೆಫ್ಟ್ ಸೈಡಿಗೆ ಬಂದಾಗ ಪ್ಲಸ್ 1 ಆಗುತ್ತೆ. 1 ಪ್ಲಸ್ ಕಾಸ್ ಆಫ್ 2 theta is equal to 2 cos square theta ಆಗುತ್ತೆ. ಅಂದರೆ ಎಂಟರ್ ಸ್ಕ್ವೇರ್ ರೂಟ್ ಟರ್ಮ್ ಏನು ಬರುತ್ತೆ ನಮಗೆ ಇಲ್ಲಿ ಸ್ಕ್ವೇರ್ ರೂಟ್ ಆಫ್, ಇಲ್ಲಿ ನೋಡಿ ಈ ಟರ್ಮ್ ಏನಾಗಾಯಿತು ಅಂದರೆ ಎ ಇಂಟು ನೋಡಿ 1 ಪ್ಲಸ್ ಕಾಸ್ ಆಫ್ 2 ಥೀಟಾ ರಿಪ್ಲೇಸ್ಡ್ ಬೈ 2 ಕಾಸ್ ಸ್ಕ್ವೇರ್ ಥೀಟಾ ಆಯಿತು. 2 ಕಾಸ್ ಸ್ಕ್ವೇರ್ ಥೀಟಾ ಆಯಿತು. ಇವಾಗ ನೋಡಿ ಇಲ್ಲಿ ಸ್ಕ್ವೇರ್ ರೂಟ್ ರಿಮೂವ್ ಮಾಡ್ಬೋದಾ? ಅಂದರೆ ಸ್ಕ್ವೇರ್ ರೂಟ್ ಆಫ್ 2a ಇಂಟು ಸ್ಕ್ವೇರ್ ರೂಟ್ ಆಫ್ ಕಾಸ್ ಸ್ಕ್ವೇರ್ ಥೀಟಾ ಬರಿಬೋದು. ಕ್ಲಿಯರ್? ಅವಾಗ ಏನಾಗ್ತದೆ ಅಂದರೆ ಸ್ಕ್ವೇರ್ ರೂಟ್ ಆ್ಯಂಡ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ನಮಗೇನು ಉಳಿತಪ್ಪಲ್ಲಿ ಕಾಸ್ ಥೀಟಾಗಳಿರುತ್ತೆ. ಅವಾಗ ನಮಗೆ ಸಿಂಪ್ಲಿಫಿಕೇಷನ್ಗೆ ತುಂಬ ಈಸಿ ಆಗುತ್ತೆ. ಆ ಪ್ರಪೋಸಿಗೆ ವಿ ಗೋ ವಿತ್ ಯರ್ ಸ್ಟ್ಯಾಂಡರ್ಡ್ ಸಬ್ಸ್ಟಿಟ್ಯೂಷನ್. ನೋಡಿ, ಸೊ ವೆನ್ ವಿ ಗೆಟ್ ದ ಫಂಕ್ಷನ್ ಆಫ್ ದ ಫಾರ್ಮ್, ವೆನ್ ವಿ ಗೆಟ್ ದ ಟರ್ಮ್ಸ್ ಆಫ್ ದ ಫಾರ್ಮ್ ರೂಟ್ ಆಫ್ ಎ ಪ್ಲಸ್ ಎಕ್ಸ್ ಆರ್ ರೂಟ್ ಆಫ್ ಎ ಮೈನಸ್ ಎಕ್ಸ್, ಅವಾಗ ಏನು ಮಾಡ್ತೀವಿ ಅಂದರೆ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ಕಾಸ್ ಆಫ್ 2 ಥೀಟಾ. ಕ್ಲಿಯರ್? ಅಂಡ್ ಸೆಕೆಂಡ್ ಒನ್, ಸೊ ವೆನ್ ವಿ ಗೆಟ್ ದ ಟರ್ಮ್ಸ್ ಇಯರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್,
ಅವಾಗ ಏನು ಮಾಡ್ತೀವಿ ಸಬ್ಸ್ಟಿಟ್ಯೂಷನ್ ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ಟ್ಯಾನ್ ಥೀಟಾ. ಇಲ್ಲಿ ನೋಡಿ, ಸೊ ರೂಟ್ ಆಫ್ ಎ ಸ್ಕ್ವೇರ್ ಇದೆ ಅಲ್ವಾ, ಅಲ್ಲಿ ಏನಾಗುತ್ತೆ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಈಸ್ ರಿಪ್ಲೇಸ್ಡ್ ಬೈ ಎ ಇಂಟು ಟ್ಯಾನ್ ಥೀಟಾ. ಅವಾಗ ಏನಾಗುತ್ತೆ ಅಂತ ದಿಸ್ ಬಿಕಮ್ ಎ ಸ್ಕ್ವೇರ್ ರೂಟ್ ಆಫ್ ಇಯರ್ ಎ ಸ್ಕ್ವೇರ್ ಪ್ಲಸ್ ದಿಸ್ ಟರ್ಮ್ ಇಲ್ಲಿ ನೋಡಿ ಎಕ್ಸ್ ಸ್ಕ್ವೇರ್ ಏನಾಗುತ್ತಪ್ಪ ನಮಗೆ ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ಟ್ಯಾನ್ ಥೀಟಾ ಆದಾಗ ಎಕ್ಸ್ ಏನಾಗುತ್ತಪ್ಪ ನಮಗೆ ಎ ಸ್ಕ್ವೇರ್ ಇಂಟು ಟ್ಯಾನ್ ಸ್ಕ್ವೇರ್ ಥೀಟಾ ಆಗುತ್ತಲ್ವಾ. ಮತ್ತು ನಮ್ಗೆ ಇಲ್ಲಿ ಏನು ಕಾಮನ್ ಬರುತ್ತೆ, ಎ ಸ್ಕ್ವೇರ್ ಕಾಮನ್ ಬರುತ್ತೆ. ಸೊ ವಾಟ್ ವಿಲ್ ಲೆಫ್ಟ್ ದೇರ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ದಟ್ ಕ್ಯಾನ್ ಬಿ ರೀಪ್ಲೇಸ್ಡ್ ಬೈ ಸೆಕೆಂಡ್ ಸ್ಕ್ವೇರ್ ಥೀಟಾ. ದಿಸ್ ಇಸ್ ದ ಮೆಥಡ್. Next, third one, substitution. Third one. So whenever you get the terms here, root of a square minus x square. So in that case, put x is equal to either a sin theta or x is equal to a cos theta, depending on the problem. Illa aste. So when you get here a square minus x square, a square minus x square. So ಇಲ್ಲಿ ಏನು ತಗೋತೀವಿ ನಾವು x is equal to a sin theta ತಗೊಂತೀವಿ. This become here square root of a square minus x square become here a square sin square theta ಆಗುತ್ತೆ. ಓಕೆ, ಸೊ ಇಲ್ಲಿ ಏನು ಕಾಮನು, ಎ ಸ್ಕ್ವೇರ್ ಇಸ್ ಕಾಮನ್, ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಸೊ ವಿ ನೋ ದ ಐಡೆಂಟಿಟಿ ಏನಿದೆಪ್ಪ ಅಂದರೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಆರ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಆಗುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇಸ್ ರಿಪ್ಲೇಸ್ಡ್ ಬೈ ಕಾಸ್ ಸ್ಕ್ವೇರ್ ಥೀಟಾ. ಅವಾಗ ಎಂತ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ. ಸೊ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ನಥಿಂಗ್ ಬಟ್ a into cos theta whole square. ಅವಾಗ square root and square get cancel, we left with here a into cos theta ಉಳಿಯುತ್ತೆ. ಸಿಂಪ್ಲಿಫಿಕೇಶನ್ ತುಂಬ ಈಸಿ ಆಗುತ್ತೆ. ಸಿಮಿಲರ್ ಫಾರ್ ಫೋರ್ತ್ ಒನ್. ಸೊ ಫೋರ್ತ್ ಒನ್ ಏನಿದೆ ನಮಗೆ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ನೋಡಿ ಮಕ್ಕಳ, ವೆನ್ ಯು ಗೆಟ್ ಇಯರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, term here root of x square minus a square, in that case we have to substitute x is equal to a secant theta or x is equal to a cosecant theta. So these are the standard forms. Slide ನೋಡಿ, ವಿಡಿಯೋನ ರಿಪೀಟ್ ಮಾಡ್ಕೊಂಡು ಇದನ್ನೆಲ್ಲ ಬರ್ಕೊಳ್ಳಿ. Is very important, standard substitution. Okay, come to the first problem. So write the following functions in the simplest form. First problem ಏನಿದೆ ನಮಗೆ, tan inverse of root of 1 plus x square minus 1 whole divided by x ಇದೆ. Problem ಅರ್ಥಾಯ್ತಲ್ಲ, what is here? Tan inverse of root of 1 plus x square minus 1 whole divided by x. ಇದನ್ನು ಯಾವ ಥರ ಸಿಂಪ್ಲಿಫೈ ಮಾಡೋದು? ಸೊ ಗೋ ವಿತ್ ಅಗೇನ್ ಸಬ್ಸ್ಟಿಟ್ಯೂಷನ್. ನಿಮಗೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಕಲ್ತಿದ್ದೀರಾ. ಸೊ ಫಸ್ಟ್ ಏನು ನೋಡೋಣ, 1 plus x square ಇದರಿಂದ. ಸೊ ವೆನ್ ಗೆಟ್ ಹಿಯರ್ a square plus x square, ಸಬ್ಸ್ಟಿಟ್ಯೂಷನ್ ಹೇಳಿದೆ ನಿಮಗೆ, ಸಬ್ಸ್ಟಿಟ್ಯೂಷನ್ x is equal to a into tan theta ಹೇಳಿದ್ನಲ್ವಾ, a into tan theta. ಬಟ್ ನಮಗೆ ಟರ್ಮ್ ಏನಿದೆಪ್ಪ ಇಲ್ಲಿ, ನಮಗೆ ರೂಟ್ ಆಫ್ 1 plus x square ಇದೆ, ಅಂದರೆ ಎಕ್ಸ್ ಎ ಸ್ಕ್ವೇರ್ ಇರೋ ಪ್ಲೇಸ್ ನಮಗೆ 1 ಇದೆ. ಸೊ 1 ಯಾವ ಥರ ಬರ್ಕೋಬೋದು, 1 ಸ್ಕ್ವೇರ್ ಅಂತ ಬರ್ಕೋಬೋದು. ಏನಾಯ್ತು ಅಂದರೆ ನಮಗೆ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯಿತು. ಇಟ್ ಮೀನ್ಸ್ ಹಿಯರ್ ಎ ಏನಂತಾಗುತ್ತೆ ಅಲ್ಲಿ 1, ದಟ್ ಬಿಕಮ್ ಹಿಯರ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಆಯಿತು. ಕ್ಲಿಯರ್, ಎಕ್ಸ್ ಈಸ್ ಈಕ್ವಲ್ ಏನಾಯ್ತು ನಮಗೆ ಟ್ಯಾನ್ ಥೀಟಾ ಆಯಿತು. ಸೊ ರಿಪ್ಲೇಸ್ ಮಾಡೋಣ. ಸೊ ದೇರ್ ಫಾರ್ ವೆನ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ, ಥೀಟಾ ಏನಾಗುತ್ತಪ್ಪ ನಮಗೆ, ಥೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಗುತ್ತಾ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಆಯಿತು. ವೆನ್ ಟ್ಯಾನ್ ಕಮ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ಅವಾಗ ಟ್ಯಾನ್ ಇನ್ವರ್ಸ್ ಆಗುತ್ತೆ, ದಟ್ ಬಿಕಮ್ ಹಿಯರ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಥೀಟಾ ಆರ್ ಥೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಆಗುತ್ತೆ. ನೋಡಿ ಇಲ್ಲಿ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆಯಲ್ವ, ಇದನ್ನು ರಿಪ್ಲೇಸ್ ಮಾಡ್ತೀನಿ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಬರ್ಕೊತೀನಿ. ಓಕೆ, ಇವಾಗ ಏನಾಯಿತು, ರೂಟ್ ಆಫ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಆಗುತ್ತೆ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಬಿಕಮ್ ಹಿಯರ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಆಯಿತು. ಅಂದರೆ ಸ್ಕ್ವೇರ್ ರೂಟ್ ಆ್ಯಂಡ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ವಿ ಲೆಫ್ಟ್ ವಿತ್ ಹಿಯರ್ ಸೆಕೆಂಡ್ ಥೀಟಾ. ಅರ್ಥ ಆಯ್ತಲ್ವಾ, ಏನಾಯ್ತು ನಮಗೆ ಸೆಕೆಂಡ್ ಥೀಟಾ ಆಯಿತು. ಇವಾಗ ಸೊ ಗಿವನ್ ಫಂಕ್ಷನ್ ಇದ್ದಪ್ಪ ನಮಗೆ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಹೋಲ್ ಡಿವೈಡ್ ಬೈ ಎಕ್ಸ್ ಇದೆ. ಇಲ್ಲಿ ನಾನು ಏನು ರಿಪ್ಲೇಸ್ ಮಾಡ್ತೀನಿ, ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಅವಾಗ ಏನಾಗುತ್ತೆ ನೋಡಿ, ಟ್ಯಾನ್ ಥೀಟಾ ರಿಪ್ಲೇಸ್ ಮಾಡಿದಾಗ ಈ ಟರ್ಮ್ ಏನಿದೆ ಅಲ್ಲ ನಮಗೆ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಏನಾಗಿ ರಿಡ್ಯೂಸ್ ಆಯಿತು, ಸೆಕೆಂಡ್ ಥೀಟಾ. ಅರ್ಥ ಆಯ್ತಲ್ವಾ, ಇದು ಸೆಕೆಂಡ್ ಥೀಟಾಗಿ ರಿಪ್ಲೇಸ್ ಆಗುತ್ತೆ. ಮೈನಸ್ 1 ಹೋಲ್ ಡಿವೈಡ್ ಅಗೇನ್ ಹಿಯರ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಆಯಿತು. ನೆಕ್ಸ್ಟ್ ಏನು ಸಿಂಪ್ಲಿಫಿಕೇಶನ್ ಮಾಡೋದು, ವೆರಿ ಸಿಂಪಲ್. ಹಿಯರ್ ಟ್ಯಾನ್ ಇನ್ವರ್ಸ್ ಆಗಿ ಬರ್ಕೊತೀನಿ. ಇಲ್ಲೇನಿದೆ ಪಟ್ಟ ನಮಗೆ ಸೆಕೆಂಡ್ ಥೀಟ್ ಇದೆ. ಸೆಕೆಂಡ್ ಥೀಟನ ಯಾವ ಥರ ಬರೀಬೋದು, ಯೂಸಿಂಗ್ ದ ರೆಸಿಪ್ರೋಕಲ್ ಫಾರ್ಮ್ 1 ಬೈ ಕಾಸ್ ಥೀಟಾ ಬರೀಬೋದಾ, 1 ಡಿವೈಡ್ ಬೈ ಕಾಸ್ ಥೀಟಾ ಆಯಿತು. ಮೈನಸ್ 1 ಇದೆ ಹೋಲ್ ಡಿವೈಡ್ ಬೈ ಟ್ಯಾನ್ ಥೀಟಾ ರಿಪ್ಲೇಸ್ ಮಾಡ್ತೀವಿ, ಟ್ಯಾನ್ ಥೀಟಾ ಕ್ಯಾನ್ ಬಿ ರಿಟರ್ನ್ ಆಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ ಬರ್ಕೊತೀನಿ.
ಅರ್ಥ ಆಯ್ತಲ್ವಾ? sin theta by cos theta. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಸಿಂಪಲ್ ಒನ್. ಇಯರ್ ವಿ ಟೇಕ್ ಇಯರ್ cos theta as LCM ತೊಗೊತೀನಿ. ಏನು ತೊಗೊತೀನಿ? cos theta as ಇಯರ್ LCM. ಅವಾಗ ಏನಾಯ್ತು ಅಂದರೆ tan ಇನ್ವರ್ಸ್ ಆಫ್, ಇಲ್ಲಿ ನೋಡಿ cos theta LCM ತೊಗೊಂಡಾಗ ರಿಮೈನಿಂಗ್ ಇಲ್ಲಿ ಏನು ಉಳಿಯುತ್ತೆ ನಮಗೆ? 1 ಮೈನಸ್ cos theta ಉಳಿಯುತ್ತಲ್ವಾ? ಹೋಲ್ ಡಿವೈಡ್ ಬೈ ವಾಟ್ ಇಸ್ ದ ಟರ್ಮ್ಸ್ ಇಯರ್? sin theta by cos theta ಹಾಗೆ ಬರ್ಕೊಳ್ಳೋಣ. ಇಲ್ಲಿ ಡಿನಾಮಿನೇಟರಲ್ಲಿ cos theta and here also cos theta get cancel. ನಮಗೆ ಏನು ಉಳಿಯುತ್ತಪ್ಪ ಟರ್ಮ್ಸ್? ರಿಮೈನಿಂಗ್ ಟರ್ಮ್ಸ್ ಏನು ಉಳಿಯುತ್ತೆ ನೋಡೋಣ. ದಿಸ್ ಬಿಕಮ್ ಹಿಯರ್ tan ಇನ್ವರ್ಸ್ ಆಫ್, ಇಲ್ಲೇನಿದೆ ನಮಗೆ ರೂಟ್ 1 ಮೈನಸ್ cos theta. ಇಲ್ಲೇನು ಉಳಿಯುತ್ತೆ ನಮಗೆ 1 ಮೈನಸ್ cos theta ಉಳಿಯುತ್ತೆ, ಡಿನಾಮಿನೇಟರಲ್ಲಿ sin theta ಉಳಿಯುತ್ತೆ. ಕ್ಲಿಯರ್? ನೋಡಿ 1 ಮೈನಸ್ cos theta ಹೆಂಗೆ ಸಿಂಪ್ಲಿಫೈ ಮಾಡ್ತೀರಾ? ಸೊ ಗೋವಿತ್ತೀರಾ ಆಫ್ ಆ್ಯಂಗಲ್ ಫಾರ್ಮುಲಾ. ಆಫ್ ಆ್ಯಂಗಲ್ ಫಾರ್ಮುಲಾ ನಮಗೇನಿದೆ? when we have the cos theta is equal to, this can be written as 1 minus 2 sin square theta ಬರಿಬೋದಾ? 1 minus 2 sin square theta by 2 and so 2 sin square theta ಲೆಫ್ಟ್ ಸೈಡಿಗೆ ತಗೊಳ್ಕೊಂಡು ಅವಾಗ ಏನಾಗುತ್ತೆ ಅಂದರೆ 2 sin square theta by 2 comes here is equal to ಈ cos theta ರೈಟ್ ಸೈಡ್ ಹೋದಾಗ 1 minus cos theta ಆಗುತ್ತೆ. ಅವಾಗೆ ರಿಪ್ಲೇಸ್ ಮಾಡ್ಬೋದು. ಅಂದರೆ 1 ಮೈನಸ್ cos theta ನಾವು 2 sin square theta ಆಗಿ ರಿಪ್ಲೇಸ್ ಮಾಡ್ಬೋದು. ಕ್ಲಿಯರ್? ಓಕೆ, ಇಲ್ಲಿ ನೋಡಿ. ಸೊ 1 ಮೈನಸ್ cos theta ಇಸ್ ರಿಪ್ಲೇಸ್ಡ್ ಬೈ 2 sin square theta by 2. ಅವಾಗ ಏನಾಯ್ತು ನಮಗೆ? tan ಇನ್ವರ್ಸ್ ಆಫ್ 1 ಮೈನಸ್ cos theta ಇಸ್ ರಿಪ್ಲೇಸ್ಡ್ ಬೈ 2 sin square theta ಡಿವೈಡೆಡ್ ಬೈ 2 ಹೋಲ್ ಡಿವೈಡೆಡ್ ಬೈ, ಇಲ್ಲಿ ಏನಾಯ್ತು ನೋಡಿ sin theta ಇದೆ. ಸೊ ಯೂಸಿಂಗ್ ದ ಆಫ್ ಆ್ಯಂಗಲ್ ಫಾರ್ಮುಲಾ sin theta can be written as 2 sin theta by 2 into cos theta by 2 ಬರಿಬೋದಾ? 2 sin theta by 2 into cos theta by 2 ಬರಿಬೋದು. ಅವಾಗ ಬರಿತೀನಿ ಇದನ್ನು. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್, ಇಲ್ಲಿ ನೋಡಿ ಏನು ಬರಿತೀನಿ, 2 sin theta by 2 into cos theta by 2 ಬರಿತೀನಿ. ಸೊ ಅವಾಗ ಇಯರ್ 2 and ಇಯರ್ 2 ಗೆಟ್ ಕ್ಯಾನ್ಸಲ್. ಇಲ್ಲಿ sin square theta by 2 ಇದೆ. ಸೊ 1 sin and here sin get cancel. ನಮ್ಗೆ ರಿಮೈನಿಂಗ್ ಏನು ಉಳಿಯುತ್ತಪ್ಪ? ನಮಗೆ sin theta by cos theta ಉಳಿಯುತ್ತೆ. ದಟ್ ಬಿಕಮ್ tan ಇನ್ವರ್ಸ್ ಆಫ್ sin theta by cos theta, sin theta by 2 ಡಿವೈಡೆಡ್ ಬೈ cos theta by 2 ಉಳಿಯುತ್ತೆ. ನೋಡಿ sin theta by 2 ಡಿವೈಡ್ ಬೈ cos theta by 2. ಸೊ ವೆನ್ ವಿ ಹ್ಯಾವ್ ಹಿಯರ್ sin theta by cos theta ನಮ್ಗೆ ಏನಾಗುತ್ತೆ? tan theta ಆಗುತ್ತಲ್ವಾ? ಸೊ ದಿಸ್ ಬಿಕಮ್ tan ಇನ್ವರ್ಸ್ ಆಫ್, ಅಲ್ಲಿ tan theta ಆಗುತ್ತೆ, ಇಲ್ಲಿ tan theta by 2 ಆಗುತ್ತೆ. ಏನಾಗುತ್ತೆ ನಮಗೆ? tan theta by 2. ಇಲ್ಲಿ tan ಇನ್ವರ್ಸ್ ಅಂಡ್ tan ಗೆಟ್ ಕ್ಯಾನ್ಸಲ್. ನಮ್ಗೆ ಏನು ಉಳಿಯುತ್ತೆ ರಿಮೈನಿಂಗು? theta ಡಿವೈಡೆಡ್ ಬೈ 2 ಉಳಿಯುತ್ತಲ್ವಾ? theta ಡಿವೈಡೆಡ್ ಬೈ 2. ಇವಾಗ theta ಡಿವೈಡ್ ಬೈ 2ನ ರಿಪ್ಲೇಸ್ ಮಾಡಬೇಕು. ಇಲ್ಲಿ ನೋಡಿ ಏನು ರಿಪ್ಲೇಸ್ ಮಾಡ್ತೀನಿ? ಸೊ 1/2 ಇಂಟು theta ಅಂತ ಬರೀತೀನಿ. 1/2 into theta. 1/2 into what is theta here? Theta is equal to tan inverse of x. This become 1/2 into tan inverse of x ಆಯಿತು. 1/2 into tan inverse of x. Okay. Therefore, the simplest form of tan inverse of root of 1 plus x square minus 1 divided by x become 1/2 into tan inverse. Second problem is ನೋಡು ಮಕ್ಕಳ, tan inverse of 1 divided by root of x square minus 1 where modulus of x is greater than 1. ಸೊ ಈ ಪ್ರಾಬ್ಲಮ್ ಯಾವ ಥರ ಸಾಲ್ವ್ ಮಾಡೋದು ನೋಡೋಣ. ನೋಡಿ ಗಿವನ್ ಪ್ರಾಬ್ಲಮ್ ಇಯರ್ tan ಇನ್ವರ್ಸ್ ಆಫ್ 1 ಡಿವೈಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇದೆ. ನೋಡಿ ಸ್ಟ್ಯಾಂಡರ್ಡ್ ಸಬ್ಸ್ಟಿಟ್ಯೂಷನ್ ಆಲ್ರೆಡಿ ಕಲ್ತಿದ್ದೀವಿ. ಏನಂದರೆ ಸೊ ವೆನ್ ಎವರ್ ಗೆಟ್ ಇಯರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ಅಲ್ಲಿ ಏನಿದೆ ಸಬ್ಸ್ಟಿಟ್ಯೂಷನ್ ನಮಗೆ ಎಕ್ಸ್ ಇಸ್ ಈಕ್ವಲ್ ಟು ಎ ಸೆಕೆಂಡ್ ತೀಟಾ ಆರ್ ಎಕ್ಸ್ ಇಸ್ ಈಕ್ವಲ್ ಟು ಎ ಕೊಸೆಕೆಂಡ್ ತೀಟಾ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು. ಇಲ್ಲಿ ಅಂತ ತೊಗೊತೀನಿ ನೋಡಿ. ಸೊ ಫಾರ್ ದಿಸ್ ಒನ್ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಸೆಕೆಂಡ್ ತೀಟಾ ತೊಗೊತೀನಿ. ನಮಗೇನಿದೆ ಸ್ಟ್ಯಾಂಡರ್ಡ್ ಫಾರ್ಮು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದ್ದಾಗ ಐದರ್ ಯು ಹ್ಯಾವ್ ಟು ಟೇಕ್ ಹಿಯರ್ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಸೆಕೆಂಡ್ ತೀಟಾ ಆರ್ ಎ ಕೊಸೆಕೆಂಡ್ ತೀಟಾ ಇದೆ ಅಲ್ವಾ. ಇಲ್ಲೇನಿದೆ ಮುಖ್ಯ ನನಗೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇದೆ. ನಾನೇನು ತೊಗೊತೀನಿ ಸಬ್ಸ್ಟಿಟ್ಯೂಷನು ಎಕ್ಸ್ ಇಸ್ ಈಕ್ವಲ್ ಜಸ್ಟ್ ಸೆಕೆಂಡ್ ತೀಟಾ. ಓಕೆ, ಎಕ್ಸ್ ಇಸ್ ಈಕ್ವಲ್ ಏನು ತೊಗೊತೀನಿ ಸಬ್ಸ್ಟಿಟ್ಯೂಷನು ಸೆಕೆಂಡ್ ತೀಟಾ. ಓಕೆ, ಎಕ್ಸ್ ಇಸ್ ಈಕ್ವಲ್ ಸೆಕೆಂಡ್ ತೀಟಾ ತೊಗೊಂಡಾಗ ವೆನ್ ಸೆಕೆಂಡ್ ಕಮ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ಅವಾಗ ಸೆಕೆಂಡ್ ಇನ್ವರ್ಸ್ ಆಗುತ್ತೆ. ತೀಟಾ ಏನಂತ ಬರೀಬೋದಪ್ಪ ಅವಾಗ ತೀಟಾ ಇಸ್ ಈಕ್ವಲ್ ಟು ಸೆಕೆಂಡ್ ಇನ್ವರ್ಸ್ ಆಫ್ ಎಕ್ಸ್ ಆಯಿತು. ಕ್ಲಿಯರ್, ತೀಟಾ ಇಸ್ ಈಕ್ವಲ್ ಟು ಸೆಕೆಂಡ್ ಇನ್ವರ್ಸ್ ಆಫ್ ಎಕ್ಸ್ ಆಯಿತು. ಅವಾಗ ಈ ಟರ್ಮ್ ಏನಾಯ್ತು ನೋಡೋಣ, ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇದೆಯಲ್ಲ ಈ ಟರ್ಮ್ ಏನಾಗಿ ರೆಡ್ಯೂಸ್ ಆಗುತ್ತೆ, ಇಸ್ ಈಕ್ವಲ್ ಟು
ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ 1 ಆಗುತ್ತೆ. ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ 1 ಆಯಿತು. ವಿ ನೋ ದ ಐಡೆಂಟಿಟಿ ಗೊತ್ತಿದೆ ಅಲ್ವಾ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಥೀಟಾ. ನೋಡಿ, ಸೊ 1 ರೈಟ್ ಸೈಡಿಗೆ ಕಳಿಸ್ಕೊಂಡಾಗ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ 1 ಆಗುತ್ತಲ್ವಾ. ಸೊ ದಿಸ್ ಟರ್ಮ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ 1 ಇಸ್ ರಿಪ್ಲೇಸ್ಡ್ ಬೈ ಟ್ಯಾನ್ ಸ್ಕ್ವೇರ್ ಥೀಟಾ. ಓಕೆ, ಇಲ್ಲಿ ಬರಿಬೋದು ಅದನ್ನು. ದೇರ್ ಫಾರ್ ರೂಟ್ ಆಫ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ 1 ಇಸ್ ರಿಪ್ಲೇಸ್ಡ್ ಬೈ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಬರಿಬೋದಾ. ಇವಾಗ ಏನಾಗುತ್ತಪ್ಪ, ಸ್ಕ್ವೇರ್ ರೂಟ್ ಅಂಡ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ವಾಟ್ ವಿಲ್ ಲೆಫ್ಟ್ ದೇರ್? ಟ್ಯಾನ್ ಥೀಟಾ. Okay, entire term, what is the term here? Root of x square minus 1 is replaced by tan theta ಆಯಿತು. ಸೊ substitute in the given expression ಏನಿದೆ ನಮಗೆ? tan inverse of 1 divided by root of x square minus 1 ಇದೆ. ಸೊ ಈ ಟರ್ಮ್ ಏನು ಸಿಂಪ್ಲಿಫಿಕೇಶನ್ ಆಗುತ್ತೆ? tan inverse of what is the term here? 1 divided by this replaced by tan theta. Clear? ಅಂದರೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇಸ್ ರಿಪ್ಲೇಸ್ಡ್ ಬೈ ಟ್ಯಾನ್ ಥೀಟಾ. ಸೊ 1 ಬೈ ಟ್ಯಾನ್ ಥೀಟಾ ಅಂತ ಬರೀಬೋದು. ಇಟ್ ವೆರಿ ಸಿಂಪಲ್, ಕಾಟ್ ಥೀಟಾ. ಸೊ ದಿಸ್ ಬಿಕಮ್ ಟ್ಯಾನ್ ಇನ್ವರ್ಸ್ ಆಫ್ ಕಾಟ್ ಥೀಟಾ ಆಗುತ್ತೆ. ಸೊ ವೆನ್ ಎವರ್ ಗೆಟ್ ಹಿಯರ್ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಥೀಟಾ ಕ್ಯಾನ್ ಬಿ ರಿಟರ್ನ್ ಆಸ್ ಥೀಟಾ ಅಂತ ಬರೀಬೋದು. ಬಟ್ ನಮಗೆ ಇಲ್ಲಿ ಏನಿದೆ? ಕಾಟ್ ಥೀಟಾ ಇದೆ. ಕಾಟ್ ಥೀಟಾ ನಿಮ್ಗೆ ಸಿಂಪ್ಲಿಫೈ ಮಾಡ್ತೀರಾ? ಕಾಟ್ ಥೀಟಾ ಕ್ಯಾನ್ ಬಿ ರಿಟರ್ನ್ ಆಸ್ π/2 ಮೈನಸ್ ಥೀಟಾ ಅಂತ ಬರೀಬೋದಾ? ಅವಾಗ ಏನಾಗುತ್ತೆ? tan inverse of cot can be written as tan of ಏನಾಗುತ್ತೆ? π/2 minus theta. What is π/2? 90 degree minus theta. It is in first quadrant. Tan is replaced by cot because it is in first quadrant. All trigonometric functions are positive. ಅವಾಗ ಏನಾಗುತ್ತೆ? tan inverse and tan get cancelled. We left it here π/2 minus theta ಬರುತ್ತೆ. Therefore what is the function here? Tan inverse of 1 divided by root of x square minus 1 is simplest form is here π/2 minus theta by 2. ಏನಾಯ್ತಪ್ಪ ನಮಗೆ? π/2 minus theta ಆಗುತ್ತೆ. Clear? π/2 minus theta. So what is theta here? Theta is second inverse of x. ಅದನ್ನು ಬರೀತೀನಿ. Therefore this become tan inverse of 1 divided by root of x square minus 1. The simplest form is here π/2 minus second square theta. So π/2 minus second inverse of theta. So this is here second inverse of x. This is the simplest form of the second problem. Tan inverse of 1 divided by root of x square minus 1 is equal to π/2 minus second inverse of x. Okay, next problem ನೋಡೋಣ. Third problem ಏನಿದೆಪ್ಪ ನಮಗೆ? Tan inverse of root of 1 minus cos x divided by 1 plus cos x ಇದೆ. Clear? Root of ನೋಡಿ tan inverse of root of 1 minus cos x divided by 1 plus cos x. ಇದನ್ನು ಯಾವ ಥರ ಸಿಂಪ್ಲಿಫೈ ಮಾಡೋದು ನೋಡಿ. ಡೈರೆಕ್ಟ್ ನಮಗೆ 1 minus cos x ಇದೆ, 1 plus cos x ಇದೆ. ಈ ಪ್ರಾಬ್ಲಮ್ಗೆ ಸ್ಟ್ಯಾಂಡರ್ಡ್ ಸಬ್ಸ್ಟಿಟ್ಯೂಷನ್ ಏನು ಬೇಕಾಗಲ್ಲ. ಸೊ ಡೈರೆಕ್ಟ್ಲಿ ಗೋ ವಿತ್ ಯರ್ ಸಿಂಪ್ಲಿಫಿಕೇಶನ್. ಪ್ರಾಬ್ಲಮ್ ಏನಿದೆ ಬರ್ಕೊಂತೀನಿ. ಥರ್ಡ್ ಒನ್, ವಾಟ್ ಇಸ್ ದ ಪ್ರಾಬ್ಲಮ್ ಹಿಯರ್? tan inverse of square root of 1 minus cos x divided by 1 plus cos x. ಅರ್ಥ ಆಯ್ತಲ್ಲ ಪ್ರಾಬ್ಲಮ್ ಇಲ್ಲಿ? 1 minus cos x divided by 1 plus cos x. ಇದನ್ನು ಯಾವ ಥರ ಸಿಂಪ್ಲಿಫೈ ಮಾಡೋದು ನೋಡಿ. ಇದನ್ನು ಸಬ್ಸ್ಟಿಟ್ಯೂಷನ್ ಮಾಡ್ಕೊತೀನಿ. 1 minus cos x ನ 2 sin square x/2 ಅಂತ ಬರೀಬೋದು. ಸಿಮಿಲರ್ಲಿ 1 plus cos x ನ 2 cos square x/2 ಅಂತ ಬರೀಬೋದು. ಏನಾಗುತ್ತೆ? 1 minus cos x is replaced by 2 sin square x divided by 2 using half angle formula. Similarly 1 plus cos x ಏನಂತ ಬರೀತೀನಿ ನಾನು? 2 cos square x/2 ಅಂತ ಬರೀತೀನಿ. ಕ್ಲಿಯರ್? 2 cos square x divided by 2. ಸಬ್ಸ್ಟಿಟ್ಯೂಷನ್ ಮಾಡೋಣ. ದಿಸ್ ಬಿಕಮ್ tan inverse of ಏನಾಯಿತು? ಸ್ಕ್ವೇರ್ ರೂಟ್ ಆಫ್ ಇಲ್ಲಿ ನೋಡಿ 1 minus cos x is replaced by what are the terms here? 2 sin square x divided by 2 ಆಗುತ್ತೆ. ಹೋಲ್ ಡಿವೈಡೆಡ್ ಬೈ 2 cos square x/2 ಆಯಿತು. ಇಲ್ಲಿ 2 and 2 ಗೆಟ್ ಕ್ಯಾನ್ಸಲ್. ನಮಗೆ ಏನು ಉಳಿಯುತ್ತೆ ಇಲ್ಲಿ? sin square x divided by 2 divided by cos square x divided by 2 ಆಗುತ್ತೆ. ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ tan inverse of x. ನೋಡಿ, ಸೊ ವೆನ್ ಐ ಗೆಟ್ ಹಿಯರ್ a square divided by b square ಅಂತ ಬರೀತೀವಿ ನಾವು. a by b ಹೋಲ್ ಸ್ಕ್ವೇರ್ ಅಂತ ಬರೀಬೋದಾ?
a divided by b whole square. ಅದನ್ನು ಬರೀತೀನಿ ನೋಡಿ. ಸ್ಕ್ವೇರ್ ರೂಟ್ ಆಫ್ ಏನಾಯ್ತು ಇಲ್ಲಿ ನಮಗೆ sin x by 2 divided by cos x by 2 whole square ಆಯ್ತಲ್ವಾ. ಕ್ಲಿಯರ್. ಅವಾಗ ಯೂಸಿಂಗ್ ದ ಕೋಶಂಟ್ ಫಾರ್ಮ್ ನೋಡಿ sin theta divided by cos theta ನಮಗೆ ಏನಾಗುತ್ತಪ್ಪ ನಮಗೆ tan theta. ಸಿಮಿಲರ್ಲಿ sin x divided by 2 divided by cos x divided by 2 ಏನಾಗುತ್ತೆ ನಮಗೆ tan x divided by 2 ಆಗುತ್ತೆ. ಹೋಲ್ ಸ್ಕ್ವೇರ್ ಇದೆ. ಇಲ್ಲಿ ಏನಾಗುತ್ತೆ ಅಂದರೆ ಸ್ಕ್ವೇರ್ ರೂಟ್ ಆ್ಯಂಡ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ನಮ್ಗೆ ಏನು ಉಳಿತಪ್ಪ ಟರ್ಮಲ್ಲಿ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಆಫ್ ಎಕ್ಸ್ ಬೈ 2 ಉಳಿಯುತ್ತೆ ಅಷ್ಟೇ. ಇಲ್ಲಿ ಟ್ಯಾನ್ ಇನ್ವರ್ಸ್ ಆ್ಯಂಡ್ ಟ್ಯಾನ್ ಗೆಟ್ ಕ್ಯಾನ್ಸಲ್. ವಾಟ್ ವಿಲ್ ಲೆಫ್ಟ್ ದೇರ್ ಹಿಯರ್ ಎಕ್ಸ್ ಡಿವೈಡೆಡ್ ಬೈ 2. ದಿಸ್ ಇಸ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ದ ಗಿವನ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ಹಿಯರ್. ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಆಫ್ 1 ಮೈನಸ್ ಕಾಸ್ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್. ಕ್ಲಿಯರ್. ಓಕೆ, ಫೋರ್ತ್ ಪ್ರಾಬ್ಲಮ್ ನೋಡೋಣ. ಫೋರ್ತ್ ಪ್ರಾಬ್ಲಮ್ ಏನಿದೆ ಫೋರ್ತ್ ಪ್ರಾಬ್ಲಮ್ ಏನಿದೆ ನೋಡಿ. ಟ್ಯಾನ್ ಇನ್ವರ್ಸ್ ಆಫ್ ಏನಿದೆ ಪ್ರಾಬ್ಲಮಲ್ಲಿ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡ್ ಬೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಇದೆ. ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡ್ ಬೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್. ಇಲ್ಲಿ ನೋಡಿ ಇದನ್ನು ಯಾವ ಥರ ಸಿಂಪ್ಲಿಫೈ ಮಾಡೋದು. ಮೆಥಡ್ ಈಸ್ ವೆರಿ ಸಿಂಪಲ್. ಏನಂದರೆ ನ್ಯೂಮರೇಟರ್ ಡಿನಾಮಿನೇಟರ್ ಅಬ್ಸರ್ವ್ ಮಾಡಿದಾಗ ನಮಗೆ ಕಾಸ್ ಎಕ್ಸ್ ಅನ್ನೋದು ಕಾಮನ್ ಆಗಿ ಕಾಣ್ತಾ ಇದೆ ಅಲ್ವಾ. ಸೊ ಕಾಸ್ ಎಕ್ಸ್ ಕಾಮನ್ ತೆಗಿತೀನಿ. ಇವಾಗ ಏನಾಗುತ್ತೆ ನೋಡಿ ಇಲ್ಲಿ. ಸೊ ಟ್ಯಾನ್ ಇನ್ವರ್ಸ್ ಹಾಗೆ ಬರ್ಕೊಳ್ಳೋಣ. ಟ್ಯಾನ್ ಇನ್ವರ್ಸ್ ಆಸ್ ಇಟ್ ಈಸ್. ಇಲ್ಲಿ ಕಾಸ್ ಎಕ್ಸ್ ಕಾಮನ್ ತೆಗೆದ್ರೆ ಇಲ್ಲಿ ನಮಗೆ ಟರ್ಮು 1 ಉಳಿಯುತ್ತೆ. 1 ಮೈನಸ್ ಇಲ್ಲಿ ನೋಡಿ ಸೈನ್ ಎಕ್ಸ್ ಅಲ್ಲಿ ನಮಗೆ ಕಾಸ್ ಎಕ್ಸ್ ಮಲ್ಟಿಪ್ಲೈ ಇಲ್ಲ. ಅವಾಗ ಏನು ಮಾಡ್ತೀವಿ ಡಿವೈಡ್ ಮಾಡ್ತೀವಿ. ಸೊ ದಟ್ ಬಿಕಮ್ ಸೈನ್ ಎಕ್ಸ್ ಡಿವೈಡ್ ಬೈ ಕಾಸ್ ಎಕ್ಸ್. ಏನಾಯ್ತಪ್ಪ ಟರ್ಮ್ಸ್ ನಮಗೆ ಸೈನ್ ಎಕ್ಸ್ ಡಿವೈಡ್ ಬೈ ಕಾಸ್ ಎಕ್ಸ್. ಸಿಮಿಲರ್ಲಿ ಇನ್ ಡಿನಾಮಿನೇಟರ್ ಆಲ್ಸೋ ಟೇಕ್ ಹಿಯರ್ ಕಾಸ್ ಎಕ್ಸ್ ಆಸ್ ಕಾಮನ್. ಕಾಸ್ ಎಕ್ಸ್ ಕಾಮನ್ ಅಂತ ತೆಗಿಬೋದಾ. ರಿಮೈನಿಂಗ್ ಬರುತ್ತೆ ನಮಗೆ 1 ಪ್ಲಸ್ ಸೈನ್ ಎಕ್ಸ್ ಡಿವೈಡ್ ಬೈ ಕಾಸ್ ಎಕ್ಸ್ ಬರುತ್ತಲ್ವಾ. ಸೈನ್ ಎಕ್ಸ್ ಡಿವೈಡ್ ಬೈ ಕಾಸ್ ಎಕ್ಸ್. ಓಕೆ, ಇವಾಗ ಇಲ್ಲಿ ಕಾಸ್ ಎಕ್ಸ್ ಆ್ಯಂಡ್ ಇಯರ್ ಕಾಸ್ ಎಕ್ಸ್ ಗೆಟ್ ಕ್ಯಾನ್ಸಲ್. ಸೊ ವಾಟ್ ವಿಲ್ ಲೆಫ್ಟ್ ಹಿಯರ್ ಟ್ಯಾನ್ ಇನ್ವರ್ಸ್ ಆಫ್ ಇಲ್ಲಿ ನೋಡಿ 1 ಮೈನಸ್ ನೋಡಿ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಇದೆ. ಯೂಸಿಂಗ್ ದ ಕ್ವಶನ್ ಫಾರ್ಮುಲಾ ಏನಂತ ಬರೀಬೋದು ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಕ್ಯಾನ್ ಬಿ ರಿಟನ್ ಆಸ್ ಟ್ಯಾನ್ ಎಕ್ಸ್. ಅರ್ಥ ಆಯ್ತಲ್ವಾ. ಸೊ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಕ್ಯಾನ್ ಬಿ ರಿಟನ್ ಆಸ್ ಟ್ಯಾನ್ ಎಕ್ಸ್ ಅಂತ ಬರೀತೀನಿ. ಡಿವೈಡ್ ಬೈ 1 ಪ್ಲಸ್ ಸಿಮಿಲರ್ಲಿ ಆಲ್ಸೋ ಸೈನ್ ಡಿವೈಡ್ ಬೈ ಕಾಸ್ ಬಿಕಮ್ ಟ್ಯಾನ್ ಎಕ್ಸ್ ಆಯಿತು. ನೆಕ್ಸ್ಟ್ ಏನು ಸಿಂಪ್ಲಿಫಿಕೇಶನ್ನು. ರಿಮೆಂಬರ್ ದ ಫಾರ್ಮುಲಾ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಇದೆ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ. ಈ ಫಾರ್ಮುಲಾ ಏನು ಸಿಂಪ್ಲಿಫಿಕೇಶನ್ ಇದೆ. ಟ್ಯಾನ್ ಇನ್ವರ್ಸ್ ಆಫ್ ಏನು ಬರೀಬೋದಪ್ಪ ಇದನ್ನು ಎಕ್ಸ್ ಮೈನಸ್ ವೈ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ವೈ ಅಂತ ಬರೀಬೋದಾ. ಎಕ್ಸ್ ಮೈನಸ್ ವೈ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ವೈ. ಇಲ್ಲಿ ನೋಡಿ ನಮ್ಗೆ ಏನಿದೆ ಟರ್ಮ್ ಇಲ್ಲಿ 1 ಮೈನಸ್ ಟ್ಯಾನ್ ಎಕ್ಸ್ ಇದೆ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಇದೆ. ಇದು ನಾನು ಯಾವ ಥರ ಬರಿತೀನಿ ಅಂದರೆ ಟರ್ಮ್ನು ಟ್ಯಾನ್ ಇನ್ವರ್ಸ್ ಆಫ್ ಇಲ್ಲಿ ನೋಡಿ 1 ಮೈನಸ್ ಟ್ಯಾನ್ ಎಕ್ಸ್ ಹಾಗೆ ಬರ್ಕೊತೀನಿ. ಬಟ್ ಇಲ್ಲಿ ಡಿನಾಮಿನೇಟರ್ ಟರ್ಮ್ನ 1 ಪ್ಲಸ್ 1 ಇಂಟು ಟ್ಯಾನ್ ಎಕ್ಸ್ ಅಂತ ಬರ್ಕೋಬೋದಲ್ವಾ. ಸೊ 1 ಇಂಟು ಟ್ಯಾನ್ ಎಕ್ಸ್ ಇಸ್ ನಥಿಂಗ್ ಬಟ್ ಟ್ಯಾನ್ ಎಕ್ಸ್. ಅವಾಗ ಏನಾಗುತ್ತೆ ನೋಡಿ ಇದನ್ನು ನಾವು ಕಂಪೇರ್ ಮಾಡಿ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇರೋ ಪ್ಲೇಸ್ ನಮ್ಗೆ ಏನಿದೆ ಟರ್ಮು 1 ಇದೆ. ವೈ ಇರೋ ಪ್ಲೇಸಲ್ಲಿ ಟ್ಯಾನ್ ಎಕ್ಸ್ ಇದೆ. ಸೊ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ವೈ ಡಿವೈಡೆಡ್ ಬೈ ವಾಟ್ ಇಸ್ ದ ಟರ್ಮ್ ದೇರ್ 1 ಪ್ಲಸ್ ಎಕ್ಸ್ ಇಂಟು ವೈ ಆಯ್ತಲ್ವಾ. ಸೊ 1 ಬಿಕಮ್ ಇಯರ್ ಎಕ್ಸ್ ಆ್ಯಂಡ್ ವೈ ಬಿಕಮ್ ಇಯರ್ ಟ್ಯಾನ್ ಎಕ್ಸ್. ಸೊ ಇದಕ್ಕೆ ಫಾರ್ಮ್ ಏನಿದೆ ನಮಗೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ. ಕಾಂಪ್ಯಾಕ್ಟ್ ಫಾರ್ಮ್ ಏನಾಯ್ತು ನಮಗೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ. ಇಲ್ಲೇನಾಗ್ತಂದರೆ ಟ್ಯಾನ್ ಇನ್ವರ್ಸ್ ಆಫ್ 1 ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಆಯ್ತಲ್ವಾ. ವೆರಿ ಸಿಂಪಲ್. ಸೊ ದಿಸ್ ಬಿಕಮ್ ಇಯರ್ ಎಕ್ಸ್ ಆ್ಯಂಡ್ ದಿಸ್ ಬಿಕಮ್ ಇಯರ್ ವೈ. ಸೇಮ್ ಫಾರ್ಮುಲಾ ಇಯರ್. ಸೊ ಏನಾಯಿತು ಟ್ಯಾನ್ ಇನ್ವರ್ಸ್ ಆಫ್ 1 ಅಂದರೆ ಸೊ ವೆನ್ ಟ್ಯಾನಲ್ಲಿ ಪೈ ಬೈ 4 ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ 1 ಬರುತ್ತೆ. ಸಿಮಿಲರ್ಲಿ ಟ್ಯಾನ್ ಇನ್ವರ್ಸ್ ಆಫ್ 1 ಬಿಕಮ್ ಇಯರ್ ಪೈ ಡಿವೈಡೆಡ್ ಬೈ 4 ಮೈನಸ್ ಇಲ್ಲಿ ಏನಾಗುತ್ತಪ್ಪ ನಮಗೆ ಎಕ್ಸ್ ಉಳಿಯುತ್ತೆ. tan inverse of tan get cancelled, we left here x. So therefore the simplest form of the tan inverse of x, tan inverse of cos x minus sin x divided by cos x plus sin x become here pi by 4 minus x. Students, next problem,
tan inverse of x divided by root of a square minus x square. ಓಕೆ, ಇಲ್ಲಿ ನೋಡಿ ಟರ್ಮ್ಸ್ ಆಲ್ರೆಡಿ ಸ್ಟ್ಯಾಂಡರ್ಡ್ ಫಾರ್ಮಲ್ ಇದೆ. ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ಆಲ್ರೆಡಿ ಡಿಸ್ಕಸ್ ಮಾಡಿದ್ದೆ. ವೆನ್ ವಿ ಹ್ಯಾವ್ ದ ಟರ್ಮ್ಸ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ minus x square ಇದ್ದಾಗ what is the substitution? Substitution either put x is equal to a into sin theta or a into cos theta. Okay, so depending on the situation. So here where the tan inverse ಇದೆ, ಅದಕ್ಕೆ ನಾನು ಏನು ಮಾಡ್ತೀನಿ, I will take here put x is equal to a into sin theta. Okay, ಪ್ರಾಬ್ಲಮ್ ಮಾಡ್ಕೊಳ್ಳೋಣ. ಪ್ರಾಬ್ಲಮ್ ಏನಿದೆ, what is the given here? Given tan inverse of the problem here x divided by square root of a square minus x square and modulus of x is less than a ಇದೆ. Okay, then so what is substitution here? Put x is equal to a into sin theta. I will take here put x is equal to a into sin theta ತಗೊಂತೀನಿ. So whatever the terms here, root of a square minus x square ಏನಾಗುತ್ತೆ, is equal to square root of ಏನಾಗುತ್ತೆ ಹೇಳಿ, ಇಲ್ಲಿ a ಸ್ಕ್ವೇರ್ ಹಾಗೆ ಬರ್ಕೊಂತೀನಿ ಮೈನಸ್ what are the terms here, x ಇದೆ, x ಏನು ರಿಪ್ಲೇಸ್ ಮಾಡ್ತೀನಿ, a sin theta. ಸೊ x ಸ್ಕ್ವೇರ್ ಏನಾಗುತ್ತಪ್ಪ ನಮಗೆ, a ಸ್ಕ್ವೇರ್ sin ಸ್ಕ್ವೇರ್ theta ಆಗುತ್ತೆ, a ಸ್ಕ್ವೇರ್ sin ಸ್ಕ್ವೇರ್ theta. ಓಕೆ, ನೆಕ್ಸ್ಟ್ ಸೊ ವಾಟ್ ಇಸ್ ದ ಕಾಮನ್ ಟರ್ಮ್ ಫ್ರಮ್ ದಿಸ್ ಟರ್ಮ್ ಹಿಯರ್, a ಸ್ಕ್ವೇರ್ ಕಾಮನ್ ಇದೆ ಅಲ್ವಾ, ಯು ಟೇಕ್ a ಸ್ಕ್ವೇರ್ ಆಸ್ ಕಾಮನ್, ರಿಮೈನಿಂಗ್ ಏನು ಉಳಿಯುತ್ತೆ ಇಲ್ಲಿ ನಿಮಗೆ 1 ಮೈನಸ್ sin ಸ್ಕ್ವೇರ್ theta ಉಳಿಯುತ್ತಾ, 1 minus sin square theta ಉಳಿಯುತ್ತೆ. ದೆನ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಹಾಗೆ ಬರ್ತೀನಿ. ವಾಟ್ ಈಸ್ ಹಿಯರ್ 1 minus sin square theta? ರಿಮೆಂಬರ್ ದ ಐಡೆಂಟಿಟಿ, sin square theta ಪ್ಲಸ್ cos square theta is equal to 1 ಇದೆ. ಇಫ್ ಐ ಟೇಕ್ sin square ಟು ರೈಟ್ ಹ್ಯಾಂಡ್ ಸೈಡ್, ಅವಾಗ ಏನಾಗುತ್ತಪ್ಪ ನಮಗೆ ಮೈನಸ್ sin square ಆಗುತ್ತೆ. ಸೊ ಮೈನಸ್ sin square ಮೀನ್ಸ್ ಹಿಯರ್ 1 minus sin square. What we left here? Cos square ಉಳಿಯುತ್ತೆ. ಸೊ cos square theta is equal to 1 minus sin square theta ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ 1 minus sin square theta ಏನಂತ ರಿಪ್ಲೇಸ್ ಮಾಡೋದು, cos square theta ರಿಪ್ಲೇಸ್ ಮಾಡ್ತೀನಿ, a square into cos square theta ಆಯಿತು. ನೋಡಿ ಮಕ್ಕಳ, ವೆನ್ ವಿ ಹ್ಯಾವ್ ಗೆಟ್ ಅ ಟರ್ಮ್ಸ್ ಹಿಯರ್ a square into b square ಇದ್ದಾಗ, ಕ್ಲಿಯರ್, a square into b square ಇದನ್ನು ನಾವೇನು ತಗೋಬೋದು, a into b ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದವಾ, a b into ಹೋಲ್ ಸ್ಕ್ವೇರ್. ಸೊ ಇವೆಲ್ಲ ರೈಟ್ ಹಿಯರ್, ಇಲ್ಲ ಅಷ್ಟು ನಾವೇನು ಬರ್ಕೊತೀನಿ, a into cos theta ಹೋಲ್ ಸ್ಕ್ವೇರ್ ಅಂತ ಬರ್ಕೊತೀನಿ. ಕ್ಲಿಯರ್, a into cos theta ಹೋಲ್ ಸ್ಕ್ವೇರ್. ಅವಾಗ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆ್ಯಂಡ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ಸೊ ವಾಟ್ ವಿ ಲೆಫ್ಟ್ ಹಿಯರ್, a into cos theta ಉಳಿಯುತ್ತೆ ನಮಗೆ ಟರ್ಮ್. ಸೊ ದೇರ್ ಫಾರ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಏನಾಯ್ತು ನಮಗೆ, a into cos theta, a into cos theta ಆಯಿತು. ನೆಕ್ಸ್ಟ್ ಏನಾಯ್ತು, ಗಿವನ್ ಎಕ್ಸ್ಪ್ರೆಷನ್ ದೇರ್ ಫಾರ್ tan inverse of, what is expression here, tan inverse of x divided by square root of x square, sorry, a square minus x square is equal to ಏನಾಗುತ್ತೆ ನೋಡಿ, tan inverse ಹಾಗೆ ಬರ್ಕೊಳ್ಳೋಣ, ಇಲ್ಲಿ x ನ ರೀಪ್ಲೇಸ್ ಮಾಡಿ ಏನು ಬರ್ತೀವಿ ನಾವು, a into sin theta whole divided by, ಇಲ್ಲಿ ನೋಡಿ. So entire term what we have here, a square minus x square root of a square minus x square ಏನು ರಿಪ್ಲೇಸ್ ಆಯ್ತು ನಮಗೆ, a into cos theta ಆಗುತ್ತೆ. ದಿಸ್ ಇಯರ್ a into cos theta. ಓಕೆ, ಇವಾಗ ಇಲ್ಲಿ ಡಿನಾಮಿನೇಟರ್ a and ನ್ಯೂಮರೇಟರ್ a get cancel. So what will have here, sin theta by cos theta ಆಗುತ್ತೆ. So therefore this can be written as tan inverse of tan theta ಆಗುತ್ತೆ, because sin by cos is here tan theta, sin by cos ಏನಾಗುತ್ತಪ್ಪ ನಮಗೆ tan theta. therefore tan inverse of tan theta ಆಯಿತು. ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ, tan inverse of ಲೆಫ್ಟ್ ಸೈಡ್ ನಮಗೆ ಏನು, ನಮಗೆ ಟರ್ಮ್ಸು x ಡಿವೈಡ್ ಬೈ ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಇಸ್ ಈಕ್ವಲ್ ಟು theta ಆಗುತ್ತೆ. ಕ್ಲಿಯರ್, ಇಸ್ ಈಕ್ವಲ್ ಟು theta. ಸೊ ಮತ್ತೆ ನಾವು theta ಇನ್ ಟರ್ಮ್ಸ್ ಆಫ್ x ಅಲ್ಲಿ ಬರೀಬೇಕು, theta ಇನ್ ಟರ್ಮ್ಸ್ ಆಫ್ x. ಇಲ್ಲೇ ನೋಡಿ, ಇಲ್ಲೇನು ಬರೀಬೋದು, x is equal to a sin theta ಇದೆ, x by a is equal to sin theta ಆಗುತ್ತಾ. When sin comes to left hand side, that become sin inverse of x divided by a is equal to theta ಆಗುತ್ತೆ. So therefore theta ಏನಂತ ರಿಪ್ಲೇಸ್ ಮಾಡ್ಬೋದು, sin inverse of x divided by a. This become here sin inverse of x divided by a. Therefore the simplest form of the equation or function tan inverse of x divided by root of a square minus x square here, sin inverse of x divided by a. This is the simplest form. Make a note,
ಹಿಯರ್ ದ ಇಂಪಾರ್ಟೆಂಟ್ ಸ್ಟೆಪ್ ಈಸ್ ಹಿಯರ್ ಸಿಂಪ್ಲಿಫಿಕೇಶನ್ ಆಫ್ ಸ್ಕ್ವೇರ್ ರೂಟ್ ಟರ್ಮ್ಸ್. ಸ್ಕ್ವೇರ್ ರೂಟ್ ಟರ್ಮ್ಸ್ ಏನಿದೆ ನಮಗೆ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಅಂಡ್ ಇಂಪಾರ್ಟೆಂಟ್ ಸ್ಟೆಪ್ ಹಿಯರ್ substitution of x is equal to a into sin theta, and the entire time what is here square root of a square minus x square is reduced as a cos theta ಆಗುತ್ತೆ. ಸೊ ಅವಾಗ ಏನು ಮಾಡಬೇಕು, x is equal to a sin theta ಸಬ್ಸ್ಟಿಟ್ಯೂಟ್ ಮಾಡಿ ಇನ್ ಪ್ಲೇಸ್ ಆಫ್ a square root of a square minus x square ಅಲ್ಲಿ a into cos theta ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಇನ್ ದ ಗಿವನ್ ಎಕ್ಸ್ಪ್ರೆಷನ್. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಯ್ತಪ್ಪ ನಮಗೆ, ಇಲ್ಲಿ ನ್ಯೂಮರೇಟರ್ a and denominator a get cancel. We have the quotient formula for tan theta sin by cos. So sin theta by cos theta replace ಆಯ್ತು, ಅಲ್ಲಿ tan theta replace ಆಯ್ತು. So therefore after simplification of these two what we left here, a that is theta ಬರುತ್ತೆ. Tan inverse of tan theta is theta. So what is theta here? Theta is sin inverse of x divided by a. This is the problem number 5. Next move to the problem number 6. 6 ನೋಡಿ ಏನಿದೆ ಪ್ರಾಬ್ಲಮ್. ನೋಡಿ ಪ್ರಾಬ್ಲಮ್ ನಂಬರ್ 6 ಅಲ್ಲಿ tan ಇನ್ವರ್ಸ್ ಆಫ್ 3a ಸ್ಕ್ವೇರ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎ ಕ್ಯೂಬ್ ಮೈನಸ್ 3a ಎಕ್ಸ್ ಸ್ಕ್ವೇರ್ ಇದೆ. ಎ ಕ್ಯೂಬ್ ಮೈನಸ್ 3a ಎಕ್ಸ್ ಸ್ಕ್ವೇರ್. ಪ್ರಾಬ್ಲಮ್ ಮಾಡ್ಕೊಳ್ಳೋಣ. ಪ್ರಾಬ್ಲಮ್ ಇಯರ್ tan ಇನ್ವರ್ಸ್ ಆಫ್ ಪ್ರಾಬ್ಲಮ್ ನಂಬರ್ 6 tan ಇನ್ವರ್ಸ್ ಆಫ್ 3a ಸ್ಕ್ವೇರ್ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಹೋಲ್ ಡಿವೈಡ್ ಬೈ ಎ ಕ್ಯೂಬ್ ಮೈನಸ್ ಎ ಇಂಟು ಎಕ್ಸ್ ಸ್ಕ್ವೇರ್. 3a ಇಂಟು ಎಕ್ಸ್ ಸ್ಕ್ವೇರ್ ಈ ಪ್ರಾಬ್ಲಮ್ ಇದೆ. ಸೊ ಏನು ತಗೋಬೇಕು ಇಲ್ಲಿ, ಸಬ್ಸ್ಟಿಟ್ಯೂಷನ್ ಇಸ್ ವೆರಿ ಸಿಂಪಲ್. ಈ ಫಾರ್ಮುಲಾ ನೋಡ್ತಾ ಇದ್ರೆ ನಮ್ಗೆ ಏನಿಸುತ್ತೆ, ಟ್ಯಾನ್ ಆಫ್ 3a ಆರ್ 3 tan theta, ಟ್ಯಾನ್ ಆಫ್ 3 ಥೀಟಾಗೆ ಫಾರ್ಮುಲಾ ನೆನಪಾಗುತ್ತೆ. ಸೊ ಟ್ಯಾನ್ ಆಫ್ 3a ಫಾರ್ಮುಲಾ ಇದೆ. ಟ್ಯಾನ್ ಆಫ್ 3a 3 tan a ಮೈನಸ್ ಟ್ಯಾನ್ ಕ್ಯೂಬ್ a ಡಿವೈಡ್ ಬೈ 1 ಮೈನಸ್ 3 tan ಸ್ಕ್ವೇರ್ a ಆಗುತ್ತೆ ಫಾರ್ಮುಲಾ. ಅದಕ್ಕೆ ಏನು ಮಾಡ್ತೀವಿ, ಸಬ್ಸ್ಟಿಟ್ಯೂಷನ್ ಪುಟ್ x is equal to take care a into tan theta ತಗೊಂತೀನಿ. x is equal to a into tan theta. ಇದನ್ನೇನು ಬರೀಬೋದಪ್ಪ, ಇಲ್ಲಿ x ಡಿವೈಡ್ ಬೈ a is equal to tan theta ಆಗುತ್ತಾ. ಸೊ ಥೀಟಾ ಅಂತ ಬರೀಬೋದು. ಅವಾಗ ಥೀಟಾ is equal to tan inverse of x divided by a ಆಗುತ್ತೆ. ಕ್ಲಿಯರ್? theta is equal to tan inverse of x divided by a. Therefore the given expression, what is the expression here? Tan inverse of 3a square x minus x cube whole divided by a cube minus 3a square ಆಗುತ್ತೆ. 3a x square. This term can be written as, ಇಲ್ಲಿ ನೋಡಿ, so what we take in substitution, x is equal to a tan theta. ಇವಾಗ ಏನಾಗುತ್ತೆ ಅಂದ್ರೆ ಇದು tan inverse as it is 3a square ಆಗಿ ಬರ್ಕೊಳ್ಳೋಣ. x ಇರೋ ಪ್ಲೇಸ್ ಅಲ್ಲಿ a into tan theta ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. a into tan theta ಮೈನಸ್, ಇಲ್ಲಿ ನೋಡಿ x ಕ್ಯೂಬ್ ಇದೆ. ಸೊ x ಇದ್ದಾಗ a ಇಂಟು ಟ್ಯಾನ್ ಥೀಟಾ, ಎಕ್ಸ್ ಕ್ಯೂಬ್ ಇದ್ದಾಗ a ಕ್ಯೂಬ್ ಇಂಟು ಟ್ಯಾನ್ ಕ್ಯೂಬ್ ಥೀಟಾ ಮೈನಸ್ a ಕ್ಯೂಬ್ ಇಂಟು ಟ್ಯಾನ್ ಕ್ಯೂಬ್ ಥೀಟಾ ಆಯ್ತಿದೆ. ಹೋಲ್ ಡಿವೈಡೆಡ್ ಬೈ ವಾಟ್ ಇಸ್ ದ ಟರ್ಮ್ ನೋಡಿ, ಇಲ್ಲಿ a ಕ್ಯೂಬ್ ಇದೆ, ಹಾಗೆ ಬರ್ಕೊಳ್ಳೋಣ a ಕ್ಯೂಬ್ ಇಯರ್. ನೆಕ್ಸ್ಟ್ 3a ಎಕ್ಸ್ ಸ್ಕ್ವೇರ್ ಇದೆ. ಸೊ 3a ಹಾಗೆ ಬರ್ಕೊತೀನಿ. ಸಬ್ಸ್ಟಿಟ್ಯೂಷನ್ ಏನಿದೆ ನಮಗೆ ಎಕ್ಸ್ಗೆ ಟ್ಯಾನ್ ಥೀಟಾ, ದಟ್ ಇಸ್ a ಇಂಟು ಟ್ಯಾನ್ ಥೀಟಾ. ಎಕ್ಸ್ ಸ್ಕ್ವೇರ್ ಏನಾಗುತ್ತಪ್ಪ ನಮಗೆ, a ಸ್ಕ್ವೇರ್ ಇಂಟು ಟ್ಯಾನ್ ಸ್ಕ್ವೇರ್ ಥೀಟಾ, a ಸ್ಕ್ವೇರ್ ಇಂಟು ಟ್ಯಾನ್ ಸ್ಕ್ವೇರ್ ಥೀಟಾ ಆಯಿತು. ನೆಕ್ಸ್ಟ್ ಈಸ್ ಸಿಂಪ್ಲಿಫಿಕೇಶನ್. ನೋಡಿ ಸಿಂಪ್ಲಿಫಿಕೇಶನ್ ಆಗ್ತದೆ, ಟ್ಯಾನ್ ಇನ್ವರ್ಸ್ ಆಗಿ ಬರ್ಕೊಂಡು ಇಲ್ಲಿ ನೋಡಿ a ಸ್ಕ್ವೇರ್ ಇಂಟು a ಏನಾಗುತ್ತಪ್ಪ ನಮಗೆ a ಕ್ಯೂಬ್. ಕ್ಲಿಯರ್? a ಸ್ಕ್ವೇರ್ ಇಂಟು a ಬಿಕಮ್ ಇಯರ್ a ಕ್ಯೂಬ್. ಸೊ 3a ಕ್ಯೂಬ್ ಇಂಟು ಟ್ಯಾನ್ ಥೀಟಾ ಮೈನಸ್ a ಕ್ಯೂಬ್ ಇಂಟು ಟ್ಯಾನ್ ಕ್ಯೂಬ್ ಥೀಟಾ ಹೋಲ್ ಡಿವೈಡೆಡ್ ಬೈ a ಕ್ಯೂಬ್ ಹಾಗೆ ಬರ್ಕೊಳ್ಳೋಣ ಮೈನಸ್, ಇಲ್ಲಿ ನೋಡಿ 3 ಹಾಗೆ ಬರ್ಕೊಂತೀನಿ, 3 ಹಾಗೆ ಬರ್ಕೊಂಡು ರೈಟ್ ಆಸ್ ಇಟ್ ಈಸ್ a ಇಂಟು a ಸ್ಕ್ವೇರ್ ಏನಾಗುತ್ತೆ ಪಟ್ಟನು a ಕ್ಯೂಬ್, 3a a ಕ್ಯೂಬ್ ಟ್ಯಾನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಅಬ್ಸರ್ವ್ ನ್ಯೂಮರೇಟರ್ ಡಿನಾಮಿನೇಟರ್ ಅಬ್ಸರ್ವ್ ಮಾಡಿ, a ಕ್ಯೂಬ್ ಕಾಮನ್ ಇದೆ. ಇಫ್ ಯು ಟೇಕ್ a ಕ್ಯೂಬ್ ಆಸ್ ಕಾಮನ್ ಇನ್ ದ ಫ್ರಮ್ ನ್ಯೂಮರೇಟರ್ ಆಸ್ ವೆಲ್ ಆಸ್ ದ ಡಿನಾಮಿನೇಟರ್, ವಾಟ್ ವಿಲ್ ಲೆಫ್ಟ್ ದೇರ್ ಹಿಯರ್, ಟ್ಯಾನ್ ಇನ್ವರ್ಸ್ ಹಾಗೆ ಬರ್ಕೊಳ್ಳೋಣ. ರಿಮೈನಿಂಗ್ ಏನಿದೆ ಇಲ್ಲಿ ನಮಗೆ a ಕ್ಯೂಬ್ ಕಾಮನ್ ಇದೆ. ಕ್ಲೀನ್ ಅಬ್ಸರ್ವ್ ಮಾಡಿ, ಇಲ್ಲಿ a ಕ್ಯೂಬ್ ಕಾಮನ್ ಇದೆ. ಇಫ್ ಟೇಕ್ a ಕ್ಯೂಬ್ ಆಸ್ ಕಾಮನ್, ಇಲ್ಲೇ ನೋಡಿತಪ್ಪ ನಮಗೆ 3 ಟ್ಯಾನ್ ಥೀಟಾ ಬರುತ್ತೆ. ಓಕೆ, ಮೈನಸ್ ಇಲ್ಲೂ ಅಷ್ಟೇ a ಕ್ಯೂಬ್ ಕಾಮನ್ ತೆಗೆದಿವಿ, ರಿಮೈನಿಂಗ್ ಏನು ಟ್ಯಾನ್ ಕ್ಯೂಬ್ ಥೀಟಾ ಆಗುತ್ತೆ. ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ ನೋಡಿ a ಕ್ಯೂಬ್ ಕಾಮನ್, ಮತ್ತೆ ನೋಡಿತು ಇಲ್ಲಿ 1 ಮೈನಸ್ 3
ಟ್ಯಾನ್ ಸ್ಕ್ವೇರ್ ತೀಟಾ ಆಗುತ್ತೆ 3 ಟ್ಯಾನ್ ಸ್ಕ್ವೇರ್ ತೀಟಾ ಆಯಿತು. ಇಲ್ಲೇನಾಯಿತು ಎ ಕ್ಯೂಬ್ ಆ್ಯಂಡ್ ಎ ಕ್ಯೂಬ್ ಗೆಟ್ ಕ್ಯಾನ್ಸಲ್. ಓಕೆ, ಸೊ ಇದೇನಿದೆ ಫಾರ್ಮುಲಾ ನಮಗೆ 3 ಟ್ಯಾನ್ ತೀಟಾ ಮೈನಸ್ ಟ್ಯಾನ್ ಕ್ಯೂಬ್ ತೀಟಾ ಡಿವೈಡ್ ಬೈ 1 ಮೈನಸ್ 3 ಟ್ಯಾನ್ ಸ್ಕ್ವೇರ್ ತೀಟಾ ಇದೆಯಲ್ಲ, ಇದಕ್ಕೆ ಸಿಂಪ್ಲಿಫಿಕೇಶನ್ ಟ್ಯಾನ್ ಇನ್ವರ್ಸ್ ಆಫ್ ನೋಡಿ. ಸೊ ಟ್ಯಾನ್ ಆಫ್ 3 ತೀಟಾ ಫಾರ್ಮುಲಾ ಇದೆ ಅಲ್ವಾ, ಟ್ಯಾನ್ ಆಫ್ 3 ತೀಟಾಗೆ ಫಾರ್ಮುಲಾ ಇಸ್ ಹಿಯರ್ 3 ಟ್ಯಾನ್ ತೀಟಾ ಮೈನಸ್ ಟ್ಯಾನ್ ಕ್ಯೂಬ್ ತೀಟಾ ಡಿವೈಡ್ ಬೈ 1 ಮೈನಸ್ 3 ಟ್ಯಾನ್ ಸ್ಕ್ವೇರ್ ತೀಟಾ. ಸೊ ದೇರ್ ಫಾರ್ ಟ್ಯಾನ್ ಆಫ್ 3 ತೀಟಾ ಹೆಂಗೆ ಬರಿಬೋದು, 3 ಟ್ಯಾನ್ ತೀಟಾ ಮೈನಸ್ tan cube theta divided by 1 minus 3 tan square theta. 1 minus 3 tan square theta. So entire term ಇದೇನು ಬರುತ್ತಲ್ಲ ನಮಗೆ. ಸೊ ದಿಸ್ ಕಾಂಪ್ಯಾಕ್ಟ್ ಫಾರ್ಮ್ ಇಸ್ ಯರ್ tan of 3 theta. ಏನಾಯ್ತು ನಮಗೆ tan of 3 theta ಆಯಿತು. ಓಕೆ, ಇವಾಗ tan ಇನ್ವರ್ಸ್ ಅಂಡ್ tan ಗೆ ಕ್ಯಾನ್ಸಲ್, ವಾಟ್ ವಿಲ್ ಲೆಫ್ಟ್ ಹಿಯರ್ 3 theta ಬರುತ್ತೆ. ಓಕೆ, ಏನು ಬಂತ ನಮಗೆ ಟರ್ಮ್ಸು 3 theta ಬಂದು 3 theta ಏನಂತ ಬರಿಬೋದು, 3 theta ಇಸ್ ಈಕ್ವಲ್ ಟು ದಿಸ್ ಟರ್ಮ್ ಇಯರ್ ಥೀಟಾ ರಿಪ್ಲೇಸ್ ಮಾಡ್ತೀವಿ. ಸೊ ದಿಸ್ ಈಸ್ ಇಯರ್ 3 theta ಆಗೇ ಇದೆ. ಸೊ ದಿಸ್ ಈಸ್ ಈಕ್ವಲ್ ಟು 3 theta ಇಂಟು 3 ಇಂಟು ವಾಟ್ ಇಸ್ ಇಯರ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡ್ ಬೈ ಎ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡ್ ಬೈ ಎ. ಕ್ಲಿಯರ್? ಓಕೆ, ಇಲ್ಲಿ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಸ್ಟೆಪ್ಸ್ ಆರ್ ಇಯರ್ ಸಬ್ಸ್ಟಿಟ್ಯೂಷನ್. So what is substitute here? X is equal to a into tan theta. And the second important step is here this one. Here ನಮಗೆ compact form of 3 tan theta minus tan cube theta divided by 1 minus 3 tan square theta is tan of 3 theta. This is the compact form. So reducible ಏನಾಯ್ತು ನಮಗೆ tan inverse of tan theta ಆಗುತ್ತೆ, tan of 3 theta, and tan inverse and tan get cancel, we left it here 3 theta. ಸೊ ಇಲ್ಲಿ ಬರೋದಕ್ಕೆ ಜಾಗ ಇಲ್ಲ, ಅದಕ್ಕೆ ಐ ವಿಲ್ ಗೋ ವಿತ್ ಹಿಯರ್. ಸೊ ದಿಸ್ ಬಿಕಮ್ ಹಿಯರ್ 3 theta ಆಯಿತು. ಸೊ 3 ಇಂಟು ವಾಟ್ ಈಸ್ ಯರ್ ಥೀಟಾ, ಥೀಟಾ ಈಸ್ ನಥಿಂಗ್ ಬಟ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎ. ನೋಡಿ ಮಕ್ಕಳ, ಈ ಕ್ಲಾಸಲ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಸಮ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಆನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ದಟ್ ಈಸ್ ಯರ್ ಸಿಂಪ್ಲಿಫೈ ದ ಗಿವನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಸೊ ಮೆಥಡ್ ಈಸ್ ವೆರಿ ಸಿಂಪಲ್. ಸೊ ಗೋ ವಿತ್ ಅ ಸ್ಟ್ಯಾಂಡರ್ಡ್ ಸಬ್ಸ್ಟಿಟ್ಯೂಷನ್. ಸೊ ಇದೇ ಸ್ಟ್ಯಾಂಡರ್ಡ್ ಸಬ್ಸ್ಟಿಟ್ಯೂಷನು ಫಸ್ಟ್ ಇದರಲ್ಲಿ ಬಿಗಿನಿಂಗಲ್ಲಿ ಮಾಡಿದ್ದೀನಿ, ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸೊ ವೆನ್ ಯು ಗೆಟ್ ಎ ರೂಟ್ ಆಫ್ ಎ ಮೈನಸ್ ಎಕ್ಸ್ ಅಂಡ್ ರೂಟ್ ಆಫ್ ಎ ಪ್ಲಸ್ ಎಕ್ಸ್, ಇನ್ ದಟ್ ಕೇಸ್ ಸಬ್ಸ್ಟಿಟ್ಯೂಷನ್ ಇಸ್ ಹಿಯರ್ ಎಕ್ಸ್ ಈಸ್ ಈಕ್ವಲ್ ಟು ಎ ಇಂಟು ಕಾಸ್ ಆಫ್ 2 theta. ಸೊ ವೆನ್ ವಿ ಹ್ಯಾವ್ ಹಿಯರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದ್ದಾಗ ಪ್ರಿವಿಯಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ ಇನ್ ದಿಸ್ ಫಾರ್ಮ್. ವೆನ್ ವಿ ಹ್ಯಾವ್ ಹಿಯರ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದ್ದಾಗ ಸಬ್ಸ್ಟಿಟ್ಯೂಷನ್ ಇಸ್ ಹಿಯರ್ ಎಕ್ಸ್ ಈಸ್ ಈಕ್ವಲ್ ಟು ಎ ಸೈನ್ ಥೀಟಾ ಆರ್ ಎಕ್ಸ್ ಈಸ್ ಈಕ್ವಲ್ ಟು ಎ ಕಾಸ್ ಥೀಟಾ. ಕ್ಲಿಯರ್? ಥ್ಯಾಂಕ್ ಯು ಎವ್ರಿವನ್.